ಸತ್ಯ ಕಥೆಗಳು ಭಾಗ 15. ನಾನು ಚೈತ್ರಾ ಹರೀಶ್. ಭೀಮಾ ತೀರ ಅದಾಗಲೇ ಸಾಕಷ್ಟು ಹತ್ಯಾಕಾಂಡಗಳಿಗೆ ಸಾಕ್ಷಿಯಾಗಿ ಬಿಟ್ಟಿತ್ತು. ಒಬ್ಬರಾದ ಮೇಲೆ ಒಬ್ಬರು ಹತ್ಯೆ ಆಗ್ತಾನೇ ಇದ್ರು. ಯಾವಾಗ ಯಾರ ರುಂಡ ಉರುಳುತ್ತೋ, ಯಾರನ್ನ ಯಾರು ಕೊಲ್ತಾರೋ ಅನ್ನೋ ಭಯ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಅದರಲ್ಲೂ ಚೋಳಪ್ಪ ಗೌಡರ ಕಗ್ಗೊಲೆಯ ನಂತರ ರಾಜ್ಯ ರಾಜಕೀಯದಲ್ಲೂ ಭೀಮಾ ತೀರದ ಹಂತಕರ ಹೆಸರು ಜೋರಾಗಿ ಬಿಟ್ಟಿತ್ತು. ಯಾವಾಗ ಇಷ್ಟೆಲ್ಲ ನಡೀತಾ ಹೋಯ್ತೋ, ಖಡಕ್ ಖಾಕಿ ಪಡೆಯನು ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟಿತ್ತು. ಭೀಮಾ ತೀರದಲ್ಲಿ ಅದ್ಯಾವಾಗ ಚೋಳಪ್ಪ ಗೌಡರ ಹತ್ಯೆಯಾಯ್ತೋ, ರಾಜಕೀಯ ನಾಯಕರು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ಖಡಕ್ ಪೊಲೀಸ್ ಅಧಿಕಾರಿಗಳನ್ನ ಭೀಮಾ ತೀರಕ್ಕೆ ನೇಮಿಸಿದ್ದರು. ಅವರಲ್ಲಿ ಒಬ್ಬರು ವಿಜಯಪುರ ಮತ್ತು ಕಲಬುರಗಿಯಲ್ಲಿ SP ಆಗಿ ಕಾರ್ಯನಿರ್ವಹಿಸಿದ್ದ ಖಡಕ್ ಅಧಿಕಾರಿ ಪ್ರತಾಪ್ ರೆಡ್ಡಿ. ಒಂದಾದ ಮೇಲೊಂದರಂತೆ ಭೀಮಾ ತೀರದಲ್ಲಿ ಹತ್ಯೆಗಳು ನಡೀತಾ ಇದ್ದ ಟೈಮಲ್ಲೇ ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟಿದ್ರು ಪ್ರತಾಪ್ ರೆಡ್ಡಿ. ಹೀಗೆ ಭೀಮಾ ತೀರಕ್ಕೆ ಬಂದ ಪ್ರತಾಪ್ ರೆಡ್ಡಿ ಅವರು ತಮ್ಮದೇ ಆದ ಪವರ್ಫುಲ್ ಟೀಮ್ ಅನ್ನು ಕಟ್ಟಿಕೊಳ್ತಾರೆ. ಆ ಟೀಮ್ ಅಲ್ಲಿದ್ದ ಕದರ್ಫುಲ್ ಆಫೀಸರ್ ಅಂದ್ರೆ ಅವರೇ DC ರಾಜಪ್ಪ. ನಾನು 1997ನೇ ಇಸ್ವಿ ಮೇ ತಿಂಗಳಲ್ಲಿ ಗುಲ್ಬರ್ಗ ಜಿಲ್ಲೆಗೆ ಹೆಚ್ಚುವರಿ SP ಆಗಿ ಕರ್ನಾಟಕ ಸರ್ಕಾರದಿಂದ ನೇಮಿಸಲ್ಪಟ್ಟೆ. ನಾನು ಅಲ್ಲಿ ಪ್ರಭಾರವನ್ನು ವಹಿಸಿಕೊಂಡು ಆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಚಟುವಟಿಕೆಗಳ ವಿವರ ಹೇಗಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಚಂದಪ್ಪ ಹರಿಜನ್, ಕೇಶಪ್ಪ ತಾವರ್ಕೇಡ್ ಹಾಗೂ ಶಿವಾಜಿ ಬೋರ್ಗಿ ಇವರು 3 ಜನರ ಗುಂಪು ಬಿಜಾಪುರ ಜಿಲ್ಲೆಯಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಲೆ ಸುಲಿಗೆಗಳಲ್ಲಿ ಆಗಿದ್ದಾರೆ ಅಂಥೇಳಿ ಅಲ್ಲಿ ನನಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆನೂ ಸಹ ನಾನು ಪತ್ರಿಕೆಗಳಲ್ಲಿ ಇವರು ಏನೇನು ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಓದಿ ತಿಳ್ಕೊಂಡಿದ್ದರಿಂದ ಗುಲ್ಬರ್ಗಕ್ಕೆ ಹೋದ ಮೇಲೆ ಸವಿವರವಾಗಿ ನಾನು ಇವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡೆ. ಇದೇ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ಅವರು SP ಆಗಿದ್ದರು. ಆನಂತರ ಬಿಜಾಪುರ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಪ್ರತಾಪ್ ರೆಡ್ಡಿಯವರು SP ಆಗಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಶಿವಾಜಿ ಬೋರಗಿ ಮನೆಯಲ್ಲಿ ನಡೆದ ಹತ್ಯೆಗಳನ್ನ ಪೊಲೀಸರು ತಡಕಾಡಿದ್ದರು. ಶಿವಾಜಿ ಬೋರಗಿ ತಂದೆಯನ್ನ ಕೊಲ್ಲಲಾಗಿತ್ತು, ಅಣ್ಣನನ್ನು ಮೋಸದಿಂದ ಬಡಿದು ಹಾಕಿದ್ದರು. ಭೀಮಾ ತೀರದ ಮೊದಲ ಕೊಲೆ, ಮೊದಲ ಬಲಿಯಾಗಿದ್ದೇ ಬೋರಗಿ ಕುಟುಂಬದಲ್ಲಿ. ಅದರ ಎಫೆಕ್ಟು ಹೆಚ್ಚಾಗಿ ಆಗಿದ್ದು ವಿರೋಧಿಗಳ ಪಡೆಯಲ್ಲಿ. ಬೋರಗಿ ಕುಟುಂಬದಲ್ಲಿ ಒಬ್ಬೊಬ್ಬರನ್ನ ಕೊಂದಾಗೆಲ್ಲ ಎದುರಾಳಿ ಪಾಳೆಯದಲ್ಲಿ 4 ಬಲಿಗಳು ಬೀಳುತ್ತಿದ್ದವು. ಅದರಲ್ಲೂ ಕೇಶಪ್ಪ ತಾವರ್ಕೇಡ ಅನ್ನೋ ಬಲಾಢ್ಯನ ಅಬ್ಬರ ಎಷ್ಟಿತ್ತು ಎಂದರೆ, ಬೇಟೆಗೆ ಅಂತ ಇಳಿದಾಗ ಆತ ಎದುರಾಳಿಗಳ ತಲೆ ಲೆಕ್ಕ ಹಾಕ್ತಿರ್ಲಿಲ್ಲ. ತನ್ನಲ್ಲಿರೋ ಶಕ್ತಿ, ತನ್ನಲ್ಲಿರೋ ಬುಲೆಟ್ಟುಗಳನ್ನಷ್ಟೇ ಲೆಕ್ಕ ಹಾಕ್ತಿದ್ದ. ಎದುರಾಳಿಗಳು ಎಷ್ಟೇ ಮಂದಿ ಬರಲಿ ಅಷ್ಟು ಮಂದಿಯನ್ನ ಹೊಡೆದುಕೊಳ್ತೀನಿ ಅನ್ನೋ ಹುಂಬುತನ, ಕಡುಕೋಪ ಕೇಶಪ್ಪನದ್ದಾಗಿತ್ತು. ಇದೇ ಕಾರಣಕ್ಕೆ ಕೇಶಪ್ಪ ತಾವರ್ಕೇಡ ಅನ್ನೋ ಹೆಸರು ಭೀಮಾ ತೀರದಲ್ಲಿ ಹೆಚ್ಚಾಗಿ ಸದ್ದು ಮಾಡಿದ್ದು. ಒಂದು ತಂಡ ಮಾಡಿದ್ವಿ. ಆ ತಂಡದಲ್ಲಿ ಶಿವಳ್ಳಿ ಅಂತೇಳಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು, MR ರೆಡ್ಡಿ ಅಂತೇಳಿ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇದ್ದರು. ಆಮೇಲೆ ಸಬ್ ಇನ್ಸ್ಪೆಕ್ಟರ್ಸ್ಗಳು ಮಹಾಂತೇಶ್ ಜಿದ್ದಿ ಅಂತ ಹೇಳಿದರು, ಹುಸೇನ್ ಅಂತ ಇದ್ದರು, ಆಮೇಲೆ ಸುಧೀರ್ ಹೆಗ್ಡೆ,
ಸೊ ಒಂದಿಷ್ಟು ಜನ ಕೆಲವು ಕಾನ್ಸ್ಟೇಬಲ್ಗಳು, ಅದರಲ್ಲಿ ಕಮಾಂಡೋ ಶಿವಪ್ಪ ಅಂತೇಳಿ, ನಾನು ಗನ್ಮೇನು ಒಬ್ಬ ಶಿವರಾಯ ಅಂತ ಇದ್ದೆ, ಇನ್ನೂ 4-5 ಜನ ಕಾನ್ಸ್ಟೇಬಲ್ಸ್ ಇದ್ದರು. ಅವ್ರ ಹೆಸರು ನನಗೆ ನೆನಪಿಲ್ಲ, ಏಕೆಂದರೆ 25 ವರ್ಷ ಆಗಿದೆ ಈ ಘಟನೆ ನಡೆದು. ಇಷ್ಟು ಜನರದೊಂದು ತಂಡ ಮಾಡಿ ಆ ತಂಡದ ಸಂಪೂರ್ಣ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ನನಗೆ ಜವಾಬ್ದಾರಿಯನ್ನು ವಹಿಸಿದರು. ಶಿವಾಜಿ ತಂದೆ ಶರಣಪ್ಪ ಬೋರಗಿ ಕೊಲೆಯಾದಾಗ ರಾಂಪುರ ಬಸ್ ಸ್ಟಾಪಿನಲ್ಲಿ ಹೈದರಾಬಾದ್ಸಿನಲ್ಲಿ ಎದುರಾಳಿಗಳ 4 ಮಂದಿಯನ್ನ ಕೊಲ್ಲಲಾಗಿತ್ತು. 1 ಕೊಲೆಗೆ 4 ಕೊಲೆಯ ಡೆಡ್ಲಿ ಪ್ರತೀಕಾರ ಅದಾಗಿತ್ತು. ಇತ್ತ ಸಿದ್ದಪ್ಪ ಬೋರಗಿ ಹತ್ಯೆಯಿಂದ ಕುದೀತಾ ಇದ್ದ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಕೇಡ ಟೀಮು ಎದುರಾಳಿಗಳ ಹೆಣ ಉರುಳಿಸೋದಕ್ಕೆ ಸಜ್ಜಾಗಿ ನಿಂತಿದ್ದರು. ಅವರಲ್ಲಿ ಒಬ್ಬ ವಿಜಯಪುರದ ಗ್ಯಾರೇಜಿನಲ್ಲಿ ಒಂಟಿಯಾಗಿ ಸಿಕ್ಕಾಗ ಬುಲೆಟ್ ಅನ್ನ ದೇಹಕ್ಕೆ ನುಗ್ಗಿಸಿ ಕೊಂದು ಹಾಕಿದ್ರು. ನಂತರ ಅವರ ಮಕ್ಕಳು ಚೋಳಪ್ಪ ಗೌಡರನ್ನ ಕೊಂದು ಹಾಕಿದ್ದಾಗ ಅಫ್ಜಲ್ಪುರದ ಬಸ್ ಸ್ಟಾಪಿನಲ್ಲಿ ಮತ್ತೆ 4 ಹೆಣಗಳನ್ನ ಉರುಳಿಸಿ ಪ್ರತೀಕಾರ ತೀರಿಸಿಕೊಂಡಿದ್ರು. ಹೀಗೆ ಬೋರಗಿ ಟೀಮು 1ಕ್ಕೆ 4, 4ಕ್ಕೆ 8 ಅಂತ ಪ್ರತೀಕಾರದ ಕಗ್ಗೊಲೆಗಳನ್ನ ಜಾಸ್ತಿ ಮಾಡ್ತಿತ್ತು. ಅತ್ತ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಕೆ ಟೀಮಿನ ಎದುರಾಳಿಗಳು ನೇರ ಯುದ್ಧವನ್ನ ಬಿಟ್ಟಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ಸಮರವನ್ನ ಮುಂದುವರಿಸಿದ್ರು. ಅದು ಕೇಶಪ್ಪನಿಗಾಗ್ಲಿ ಶಿವಾಜಿಗಾಗ್ಲಿ ತಿಳಿಲೇ ಇಲ್ಲ. ಎದುರಾಳಿ ಪಡೆಯಲ್ಲಿದ್ದ ದೊಡ್ಡವರನ್ನೆಲ್ಲ ಶಿವಾಜಿ ಬೋರಗಿ ಕೇಶಪ್ಪ ತಾವರ್ಕೇಡ ಹೊಡೆದು ಕೊಂದಿತ್ತು. ರಾಂಪುರದಲ್ಲಾದ ಹೈದರಾಬಾದ್ ಹತ್ಯಾಕಾಂಡ, ಅಫ್ಜಲ್ಪುರದಲ್ಲಾದ 4 ಭೀಕರ ಹತ್ಯೆಗಳ ನಂತರ ಶಿವಾಜಿ ಬೋರಗಿಯನ್ನಾಗಲಿ ಕೇಶಪ್ಪ ತಾವರ್ಕೇಡ್ ಅನ್ನೋ ಭೀಮ ವಿಲಾಸಿಯನ್ನಾಗಲಿ ಹೊಡೆದು ದಕ್ಕಿಸಿಕೊಳ್ಳುವಂತ ಎದುರಾಳಿ ಉಳಿದಿರಲಿಲ್ಲ. ಅವರ ಕುಟುಂಬದ ಸದಸ್ಯರು ಇದ್ದರಾದ್ರೂ ಕೇಶಪ್ಪನ ಕಡುಕೋಪ ಶಿವಾಜಿಯ ರಣರಣ ಸೇಡಿನ ವಿರುದ್ಧ ತೊಡೆತಟ್ಟಿ ನಿಂತು ರಣವೀಳ್ಯ ಕೊಟ್ಟು ರಣರಂಗಕ್ಕೆ ಕರೆಯುವ ತಾಕತ್ತಿನ ವ್ಯಕ್ತಿ ಉಳಿದಿರಲಿಲ್ಲ. ಆಗ್ಲೇ ನೋಡಿ ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟಿದ್ದು ಖಡಕ್ ಖಾಕಿ ಪಡೆ. ಯಾರು ಬೇಕೋ ಅವ್ರನ್ನ ಅಲ್ಲಿಗೆ ಕರೆಸ್ಕೊಳೋದು, ಒಂಟಿ ಮನೆಗಳು, ತೋಟದ ಮನೆಗಳು, ಆ ಥರದ ಕಡೆ ಇದು ಮಾಡ್ಕೊಳ್ಳೋದು. ಸಣ್ಣದ ಹತ್ರ ಹೋದರೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಯಾರನ್ನೋ ಭೇಟಿ ಮಾಡೋದು. ಹಿಂಗೆ ಅವರವೇ ಆದಂಥ ಅಡಗು ತಾಣಗಳನ್ನ ಇಟ್ಕೊಂಡು, ಆಮೇಲೆ ಹಳೆ ಮನೆ, ಯಾರಿಗೂ ಗೊತ್ತಿಲ್ಲದ ಮನೆ, ಅಲ್ಲೆಲ್ಲ ಮಾಳಿಗೆ ಮನೆಗಳು. ಊರಲ್ಲಿ ಯಾರ ಮನೆ ಮೇಲಿದ್ದಾನೆ ಅಂದರೆ ನೀವು ಇಂಥವ್ರ ಮನೆ ಅಂತ ಹೇಳಿರೋದು ನೋಗಿ ಕಂಡುಹಿಡಿಯೋಕ್ಕಾಗಲ್ಲ, ಎಲ್ಲ ಒಂದೇ ಥರ ಇರ್ತವೆ ಮಾಳಿಗೆ ಮನೆಗಳು. ಎಲ್ಲೋ ಒಂದು ಮಾಳಿಗೆ ಮೇಲೆ ಹೋಗಿ ಮಲಗಿಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ? ಪ್ರತಾಪ್ ರೆಡ್ಡಿ ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟ ನಂತರ ಭೀಮಾ ತೀರದ ಹತ್ಯಾಕಾಂಡಗಳು ಮತ್ತು ಅದಕ್ಕೆ ಕಾರಣರಾದವರ ಹೆಡೆಮುರಿ ಕಟ್ಟುವುದಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಕೊಲೆಗಳು ನಡೀತಾನೇ ಇದ್ರು ಅಪರಾಧಿಗಳು ಅದ್ಯಾಕೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿ ಬೀಳ್ತಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಆಲೋಚಿಸಿದ್ರು. ಆಗ್ಲಿ ನೋಡಿ ಗೊತ್ತಾಗಿದ್ದು, ಪೊಲೀಸರು ಎಷ್ಟೇ ಟ್ರೈ ಮಾಡಿದ್ರು ಅವರ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ತುಂಬಾ ಜನ ಹಿಂದೇಟು ಹಾಕ್ತಿದ್ರು ಅನ್ನೋದು. ಅದಕ್ಕೆ 2 ಥರದ ಕಾರಣಗಳು ಇದ್ವು. ಒಂದು, ಕೇಶಪ್ಪ ತಾವರ್ಕೇಡ ಊರಿನ ಜನರ ಪಾಲಿಗೆ ಚೇರ್ಮನ್ ಆಗಿದ್ದ. ಆತನ ಬಗ್ಗೆ ಕೆಲವರಿಗೆ ಸೇಡಿದ್ದರೆ ಮತ್ತೆ ಕೆಲವರಿಗೆ ಪ್ರೀತಿಯೂ ಇತ್ತು. ಇಂಥ ಚೇರ್ಮನ್ ರನ್ನ ಪೊಲೀಸರಿಗೆ ಹಿಡಿದುಕೊಡೋ ಮನಸ್ಸು ಯಾರಿಗೂ ಇರಲಿಲ್ಲ. ಇನ್ನು ಬೋರಗಿ ಮನೆತನದ ಮೇಲೂ ಊರಿನ ಜನರಿಗೆ ಗೌರವವಿತ್ತು. ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ ಎದುರಾಳಿಗಳನ್ನ ಹತ್ಯೆ ಮಾಡಿದ್ದರೆ ಹೊರತು ಊರಿನ ಜನರಿಗೆ ಎಳ್ಳಷ್ಟು ತೊಂದರೆ ಮಾಡಿರಲಿಲ್ಲ. ಇಷ್ಟೇ ಅಲ್ಲ, ತಮಗೆ ಎಷ್ಟೇ ಕಷ್ಟವಿದ್ದರೂ ಊರಿನ ಜನರ ಸಹಾಯಕ್ಕೆ ಧಾವಿಸ್ತಿದ್ರು ಸಿದ್ದಪ್ಪ ಬೋರಗಿ ಮತ್ತು ಶಿವಾಜಿ ಬೋರಗಿ. ಹಿಂಗಾಗಿ ಊರಿನ ಜನರಿಗೆ ಒಳ್ಳೆ ವ್ಯಕ್ತಿ ಅಂತಿದ್ದವರನ್ನ ಪೊಲೀಸರಿಗೆ ಹಿಡಿದುಕೊಡೋದಕ್ಕೆ ಜನರು ರೆಡಿ ಇರಲಿಲ್ಲ. ಹಿಂಗಾಗಿ ಸಿದ್ದಪ್ಪ ಬೋರಗಿ ಆಗ್ಲಿ, ಶಿವಾಜಿ ಬೋರಗಿ ಆಗ್ಲಿ, ಕೇಶಪ್ಪ ತಾವರ್ಕೇಡ್ ಆಗ್ಲಿ ಪೊಲೀಸರಿಗೆ ಅಷ್ಟು ಸುಲಭವಾಗಿ ಸಿಗುತ್ತಿರಲಿಲ್ಲ. ಸ್ವತಃ ದೇವಣಗಾಂವದಲ್ಲೇ ಇದ್ದರೂ ಊರಿನ ಹೊಲದಲ್ಲೋ ಸಂಬಂಧಿಗಳ ಮನೆಯಲ್ಲೋ ಅಡಗಿ ಕೂತಿದ್ದರು. ಇವರ ಬಗ್ಗೆ ಯಾರೊಬ್ಬರು ಪೊಲೀಸರಿಗೆ ಮಾಹಿತಿ ಕೊಡ್ತಿರ್ಲಿಲ್ಲ. ಅದರಲ್ಲೂ ಸಿದ್ದಪ್ಪ ಸಾವ್ಕಾರನ ಸಾವಿನ ನಂತರ ಶಿವಾಜಿ ಮತ್ತು ಕೇಶಪ್ಪ ತುಂಬಾನೇ ಪವರ್ಫುಲ್ ಆಗಿದ್ದರು. ಹಿಂಗಾಗಿ ಶಿವಾಜಿ ಮತ್ತು ಕೇಶಪ್ಪನ ಟೀಮನ್ನ ಬಂಧಿಸೋದು ಕಷ್ಟವಾಗಿತ್ತು ಪೊಲೀಸರಿಗೆ. ಇಂಥ ಟೈಮಲ್ಲೇ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಕೇಡನ ಜೊತೆಗಿದ್ದ ಮತ್ತೊಬ್ಬ ನಂಬಿಕಸ್ಥನ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು. ಆ ನಂಬಿಕಸ್ಥನನ್ನ ಹಿಡಿದರೆ ಶಿವಾಜಿ, ಕೇಶಪ್ಪ ಇಬ್ಬರನ್ನು ಲಾಕ್ ಮಾಡಬಹುದು ಅನ್ನೋ ಲೆಕ್ಕಾಚಾರವು ಪೊಲೀಸರಿಗಿತ್ತು.
ಸೊ ಒಮ್ಮೆ ನಾವು ಇದೇ ಥರ ಈ ಮಾಹಿತಿಯನ್ನು ಸಂಗ್ರಹಿಸಿದ ಮಾಡಿದಾಗ ಅಫ್ಜಲ್ಪುರ ತಾಲೂಕು ಗಾಣಗಾಪುರ ಚೌಡಾಪುರ ಕ್ರಾಸಲ್ಲಿ ಗಾಣಗಾಪುರದ ಹತ್ರ ಎಲ್ಲೋ ಒಂದು ತೋಟಕ್ಕೆ ಊಟಕ್ಕೆ ಬಂದಿದ್ದಾನೆ ಇವತ್ತು ಅಂಥೇಳಿ ಮಾಹಿತಿ ಬಂತು. ಅಲ್ಲೇ ಇದ್ದಾನೆ ಅಂತೇಳಿ ಹೇಳಿದರು. ಸರ್ ನಾವು ಇಲ್ಲಿದ್ದಾನೆ, ನಾವು ಸ್ಥಳದಲ್ಲೇ ಇದ್ದೀವಿ ಅನ್ನೋ ಮಾಹಿತಿ ನಮಗೆ ಕೊಟ್ಟರು. ಸೊ ಅದು ಏನು ನಮಗೆ ಟೆಲಿಫೋನು ಅಲ್ಲೆಲ್ಲೋ ಯಾವುದೋ ಬೂತಿಂದ ಫೋನ್ ಮಾಡಿದ್ರು. ಆಗ ಮೊಬೈಲ್ಗಳ ಕಾಲವೂ ಅಲ್ಲ, ಮೊಬೈಲ್ ಇನ್ನೂ ಬಂದಿದ್ದರೂ ಸಹ ಹಳ್ಳಿಗಳಿಗೆ ಬಂದಿರಲಿಲ್ಲ, ನಮ್ಮ ಹತ್ರನೂ ಮೊಬೈಲ್ ಇರಲಿಲ್ಲ. ಸೊ ನಮಗೆ ಮಾಹಿತಿ ಅದು ಬಂದ ತಕ್ಷಣ ನಾವೇನು ಮಾಡಿದ್ವಿ, ನಮ್ಮದು ಟೀಮು ಎಲ್ಲ ತೊಗೊಂಡು ಆ ಟೀಮ್ಗೆ ನಾವು ಭಾಳ ಸುಸಜ್ಜಿತವಾಗಿ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು, ಮತ್ತು ಅವರಿಗೆ ಬೇಕಾದ ಪರಿಕರಗಳು, ರಾತ್ರಿ ವೇಳೆ ಹೋಗ್ತಕ್ಕಂಥ ಹೆವಿ ಸರ್ಚ್ ಲೈಟ್ಸ್ಗಳು, ಹೆಡ್ಲೈಟ್ಸು, ಬುಲೆಟ್ ಪ್ರೂಫ್ ಜಾಕೆಟ್ಸು, ಆಮೇಲೆ ಬೂಟ್ಸ್ಗಳು, ಈ ಥರದ್ದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಅವ್ರಿಗೆ. ಸ್ಪೆಷಲ್ಲಾಗಿ 2 ಜೀಪ್ಗಳನ್ನು ಸಹ ನಾವು ಅವ್ರಿಗೆ ರೆಡಿ ಮಾಡಿ ಕೊಟ್ಟಿದ್ವಿ. ಏನೇ ಮಾಹಿತಿ ಬಂದರೂ ಆ ಮಾಹಿತಿ ಚೆಕ್ ಆಗಬೇಕು, ಫ್ಯಾಕ್ಟ್ ಚೆಕ್ ಆಗಬೇಕು, ನಮಗೆ ವಾಸ್ತವ ಗೊತ್ತಾಗಬೇಕು. ಅವನು ಬಂದಿದ್ದೋ ಇಲ್ವೋ, ಬಂದಿರ್ಬೋದು, ಬಂದಿಲ್ಲದೇ ಇರ್ಬೋದು, ಬಟ್ ನಾವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅದು ಬಂದಿದ್ದ ಬಂದಿಲ್ಲ ಅನ್ನೋದು. ಆ ಕಾರಣಕ್ಕೋಸ್ಕರ ನಾವು ಫ್ಯಾಕ್ಟ್ ಚೆಕ್ಕಿಂಗಿಗೆ ಹೊರಟ್ವಿ. ಆಗ ನಾನು ಬರ್ತೀನಿ ಅಂತೇಳಿ ನಾನು ಜೊತೆಗೆ ಹೋದಾಗ ಅಲ್ಲಿ ಒಂದು ಮನೆ, ತೋಟದ ಮನೆ, ಅಲ್ಲಿ ಆಗ್ತಾನೆ ಊಟ ಗೀಟ ಎಲ್ಲ ಮಾಡಿರೋದು ಎಲ್ಲ ಕುರುಹುಗಳಿದ್ದಾವೆ. ಅವರು ಡ್ರಿಂಕ್ಸ್ ಮಾಡಿದ್ದಾರೆ, ಬಾಟ್ಲುಗಳಿದ್ದಾವೆ. ಸೊ ಅದು ಹೇಗೆ ಮಾಹಿತಿ ಇದಾಯಿತೋ ಗೊತ್ತಿಲ್ಲ ಅವನಿಗೆ. ಇಂಚಿಗೂ ಮಾಹಿತಿದಾರನ ಇಟ್ಕೊಂಡಿದ್ದ ಅವನು. ಎಸ್ಕೇಪ್ ಆಗ್ತಿತ್ತು. ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ್ ಮತ್ತು ಆತನ ಜೊತೆಗಿದ್ದ ನಂಬಿಕಸ್ಥ ವ್ಯಕ್ತಿಗಳ ರಣಪಡೆ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಿತ್ತು. ಪೊಲೀಸರು ಬರ್ತಿದ್ದಾರೆ ಅನ್ನೋ ವಾಸನೆ ಸಿಕ್ಕಿದ ಕೂಡಲೇ ಆ ಜಾಗದಿಂದ ಎಲ್ಲರೂ ಕಾಲ್ ಕೀಳ್ತಿದ್ರು. ನಟ್ಟ ನಡುರಾತ್ರಿಯಲ್ಲಿ ಕಬ್ಬಿನ ಹೊಲದಲ್ಲಿ ದಾರಿಯೇ ಇಲ್ಲದ ದಿಕ್ಕಿನ ಕಡೆಗೆ ಓಡಿ ಹೋಗಿ ತಲೆ ಮರೆಸ್ಕೊಳ್ತಿದ್ರು. ಅಂಥ ಕಗ್ಗತ್ತಲ ಹೊತ್ತಲ್ಲಿ ಕಬ್ಬಿನ ಹೊಲದಲ್ಲಿ ರಾತ್ರಿ ಪೂರ್ತಿ ಕೋಂಬಿಂಗ್ ಮಾಡ್ತಿದ್ರು ಪೊಲೀಸರು. ಆ ಕೋಂಬಿಂಗ್ ಪ್ರಕ್ರಿಯೆ ಅಕ್ಷರಶಃ ಎದೆ ನಡುಗಿಸುತ್ತಿತ್ತು. ನಾವು ರಾತ್ರಿ 12:15 ಸಮಯದಲ್ಲಿ ಕಬ್ಬಿನ ಗದ್ದೆ ಒಳಗಡೆ, 6 ಎಕರೆ ತೋಟ ಕಬ್ಬಿನ ಗದ್ದೆ ಒಳಗಡೆ ನಾವೆಲ್ಲ ಸರ್ಚ್ ಲೈಟ್ ಹಾಕ್ಕೊಂಡು 2.5 ಗಂಟೆ ಕೂಂಬಿಂಗ್ ಮಾಡಿದ್ದೀವಿ. ರಿಸ್ಕ್ ಅದು. ರಾತ್ರಿ ಹೊತ್ತಿನಲ್ಲಿ ಅಪರಿಚಿತ ಸ್ಥಳದಲ್ಲಿ ಯಾವುದೋ ಒಂದು ಮಾಹಿತಿಯನ್ನು ನಂಬಿಕೊಂಡು ನಾವು ಆ ಥರದ ಕೂಂಬಿಂಗ್ ಮಾಡೋದು ನಿಜಕ್ಕೂ ಒಂದು ಸವಾಲಿನ ಕೆಲಸ. ಆದರೂ ಸಹ ನಾವು ಎಲ್ಲ ಅಧಿಕಾರಿಗಳು ಕಷ್ಟಪಟ್ಟು ಅದನ್ನ ಆಪರೇಷನ್ಸ್ ಕೂಂಬಿಂಗ್ ಮಾಡಿದ್ವಿ. ಬಟ್ ಅವನು ನಮಗೆ ಸಿಗಲಿಲ್ಲ. ನಿಜ, ಕಗ್ಗತ್ತಲ ಹೊತ್ತಲ್ಲಿ ನಟ್ಟ ನಡು ರಾತ್ರಿಯಲ್ಲಿ ಯಾವುದೋ ಅಪರಿಚಿತ ವ್ಯಕ್ತಿಯ ಮಾತು ನಂಬಿಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಸವಾಲಿನ ಕೆಲಸ. ಅಂತ ಸವಾಲಿನ ಕೆಲಸವನ್ನು ಜೀವ ಪಣಕ್ಕಿಟ್ಟು ಮಾಡಿದ್ರು ಪೊಲೀಸರು. ಕಗ್ಗತ್ತಲಲ್ಲಿ ಕಬ್ಬಿನ ಹೊಲದಲ್ಲಿ ತಡಕಾಡುತ್ತಿದ್ದಾಗ ಸಡನ್ ಆಗಿ ಎದುರಿಗೆ ಬಂದು ಯಾರಾದ್ರೂ ಪೊಲೀಸರ ಮೇಲೆ ಗುಂಡು ಹಾರಿಸಿದ್ರೆ ಮುಗೀತು. ಅಲ್ಲಿ ಪೊಲೀಸರದ್ದೇ ಹೆಣ ಬೀಳ್ತಿತ್ತು. ಅಷ್ಟೊಂದು ರಿಸ್ಕ್ ಇದ್ರೂ ಭೀಮಾ ತೀರದ ಹಂತಕರ ಬೆನ್ನತ್ತಿತ್ತು ಪೊಲೀಸ್ ಪಡೆ. ಬೋರಗಿ ಟೀಮಿನ ವ್ಯಕ್ತಿಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅನ್ನೋದನ್ನ ಅನಾಮಿಕರಿಂದಲೂ ಮಾಹಿತಿ ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರು. ವೃದ್ಧರಿಂದ ಹಿಡಿದು ಮಕ್ಕಳ ತನಕ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಹಿತಿಯನ್ನ ಸಂಗ್ರಹಿಸ್ತಿದ್ರು ಪೊಲೀಸರು. ಆ ಪ್ರಯತ್ನ ಯಶಸ್ವಿನೂ ಆಗಿತ್ತು. ಅಲ್ಲಿಗೆ ಹಂತ ಹಂತವಾಗಿ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ ಮತ್ತು ಆತನ ಜೊತೆಗಿದ್ದ ಸೊನ್ನದ ನಂಬಿಕಸ್ಥನ ಬಗ್ಗೆ ನಿಖರ ಮಾಹಿತಿಗಳು ಪೊಲೀಸರಿಗೆ ಸಿಗೋದಕ್ಕೆ ಶುರು ಮಾಡಿದ್ವು. ಅಫ್ಜಲ್ಪುರ ತಾಲೂಕಿನ ಅವನು ಸೊನ್ನದ ಅಕ್ಕಪಕ್ಕ ಗ್ರಾಮ, ಆ ಕಡೆ ಹೋಗಿ ದೇವಣ ಗ್ರಾಮ ಅಲ್ಲೆಲ್ಲ ಶಾಲೆಗಳಿಗೆ ಹೋಗಿ ಶಾಲೆಯಲ್ಲಿ ಮಕ್ಕಳನ್ನು ಮಾತಾಡಿಸಿ, ಮತ್ತು ಅವ್ರನ್ನ ಸೈಡಿಗೆ ಯಾರನ್ನೋ ಬೇಕಾದವ್ರು ಕರ್ಕೊಂಡು ಮಾತಾಡಿಸಿ, ಹಿಂಗೆ ಬರ್ತಾನೆ, ಅವನು ಅಪರಾಧಿ ಇದ್ದಾನೆ, ಅವನ ಬಗ್ಗೆ ಏನಾದ್ರು ಗೊತ್ತಾದ್ರೆ ನೀವು ನಮಗೆ ಮಾಹಿತಿ ಕೊಡಬೇಕು ಅಂತ ಮಕ್ಕಳಿಗೆಲ್ಲ ಅವೇರ್ನೆಸ್ ಮೂಡಿಸಿ. ಅದರಲ್ಲಿ ಒಂದು ಸರ್ತಿ ನಾನು ಆ ಸೊನ್ನ ಗ್ರಾಮಕ್ಕೆ ಹೋದಾಗ ಸೊನ್ನ ಶಾಲೆಯ ಒಬ್ಬ ಹುಡುಗ, ಸ್ವಾಮಿ ನಿನ್ನೆ ಬಂದು ಹೋಗ್ಬಿಟ್ಟ, ನಿಮಗೆ ತಿಳಿಸ್ಬೇಕು ಅಂದರೆ ನಮಗೆ ಫೋನು ಗೀನು ಮಾಡೋದು ಗೊತ್ತಿಲ್ಲ, ಹಂಗಾಗಿ ಇದಾಗಲಿಲ್ಲ ಅಂಥೇಳಿ ರೆಗ್ಯುಲರಾಗಿ ಬರ್ತಾನೆ ಅಂತ. ನೆಕ್ಸ್ಟ್ ಟೈಮು ಮತ್ತೆ ಅವನು ಇನ್ನೊಮ್ಮೆ ಬರ್ತಾನೆ ಅಂದ ಸಂದರ್ಭದಲ್ಲಿ ಅವನು ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿಸಿದ ಮಗು, ಈ ಥರ ಇದೆ ಬರ್ತಾರಂತೆ ಅಂತ. ಕಂಟ್ರೋಲ್ ರೂಮಿಂದ ನಮಗೆ ಮಾಹಿತಿ ಕೊಟ್ಟರು. ಹೀಗೆ
ಸಾಕಷ್ಟು ಮಾಹಿತಿಗಳನ್ನು ಗ್ರಾಸ್ ರೂಟು ಲೆವೆಲ್ಗೆ ಹೋಗಿ ಲೋಕಲ್ ಜನರನ್ನೆಲ್ಲ ಸಂಪರ್ಕ ಮಾಡ್ಕೊಂಡು, ಮಕ್ಕಳು ಸಂಪರ್ಕ ಮಾಡ್ಕೊಂಡು, ಬೇರೆ ಬೇರೆಯವರು ಬಸ್ ರೂಟ್ನಲ್ಲಿ ಯಾವಾಗ ಯಾರು ಏನು ನೋಡಿದರು, ಏನು ಬಿಟ್ಟರು ಅದೆಲ್ಲ ಸಂಪರ್ಕ ಮಾಡ್ಕೊಂಡು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ವಿ. ಹೀಗೆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ, ಬಸ್ ಡ್ರೈವರ್ಗಳಿಂದ ಹಿಡಿದು ಸೊನ್ನ ದೇವಣಗಾವಕ್ಕೆ ಹೋಗಿ ಬರೋ ವ್ಯಾಪಾರಸ್ಥರ ತನಕ ಎಲ್ಲರಿಂದಲೂ ಮಾಹಿತಿ ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರು ಪೊಲೀಸರು. ಗ್ರೌಂಡ್ ಲೆವೆಲ್ನಲ್ಲಿ ಮಾಹಿತಿ ಸಂಗ್ರಹಿಸೋದಕ್ಕೆ ಶುರು ಮಾಡಿದಾಗ್ಲೇ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ಥಾವರ್ಖೇಡಾ ಸೇರಿದಂತೆ ಇವರ ಜೊತೆಗಿದ್ದ ಸೊನ್ನದ ಮತ್ತೊಬ್ಬ ನಂಬಿಕಸ್ಥ ವ್ಯಕ್ತಿಯನ್ನು ಟ್ರ್ಯಾಕ್ ಮಾಡಿದ್ರು. ಅದರಲ್ಲೂ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ಥಾವರ್ಖೇಡಾ ಇಬ್ಬರನ್ನ ಹಿಡಿದರೆ ಅವರ ಜೊತೆಗಿದ್ದ ಉಳಿದವರು ತಣ್ಣಗಾಗ್ತಾರೆ ಅಂತ ಪೊಲೀಸರು ಅಂದುಕೊಂಡಿದ್ರು. ಹಿಂಗಿರ್ಬೇಕಾದ್ರೇನೆ ಕೇಶಪ್ಪ ಥಾವರ್ಖೇಡಾ ತಮ್ಮ ಅಕ್ಕನ ಊರಾಗಿರೋ ಅಹೇರಿಯಲ್ಲಿ ಅಡಗಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಒಂದು ಜಿಲ್ಲೆಯ ಪೊಲೀಸರಿಂದ ಕೇಶಪ್ಪನನ್ನ ಹಿಡಿಯೋದು ಕಷ್ಟ ಅಂತ ಅನ್ನಿಸಿದಾಗ ವಿಜಯಪುರ ಪೊಲೀಸರು, ಕಲಬುರಗಿ ಪೊಲೀಸರು ಅಖಾಡಕ್ಕಿಳಿದು ಆಪರೇಷನ್ ಅಹೇರಿ ಕಾರ್ಯಾಚರಣೆ ನಡೆಸಿದ್ರು. ಅಹೇರಿ ಗ್ರಾಮಕ್ಕೆ ರೇಡ್ ಹಾಕಿ 10 ಪೊಲೀಸ್ ವ್ಯಾನ್ಗಳು, 100 ಪೊಲೀಸರು ಜೊತೆಗೂಡಿ ರಾತ್ರಿ ಪೂರ್ತಿ ಫೈರಿಂಗ್ ನಡೆಸಿದ್ರು. ಅಂತಿಮವಾಗಿ ಬೆಳಗಿನ ಜಾವ ಕೇಶಪ್ಪ ಥಾವರ್ಖೇಡಾ ಪೊಲೀಸರಿಗೆ ಶರಣಾಗಿದ್ದ. ಇಂಥ ಆಯೇರಿ ಗ್ರಾಮದೊಳಗೆ ಅದಾರ ಅಂತ ಹೇಳಿ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿ ಇದ್ದರೂ ಸಹ ಅವ್ರನ್ನ ಬಂಧಿಸಬೇಕಾದಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ ಶಕ್ತಿ ಏನಿದೆಲ್ಲ ಒಂದು ಜಿಲ್ಲೆಯಲ್ಲಿ ಆಗಲಿಲ್ಲ. ಅವಾಗ 2 ಜಿಲ್ಲೆಗಳನ್ನು ಕೂಡಿ ಕಲಬುರಗಿ ಮತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಆ ಕಡೆ ಕಲಬುರಗಿಯ ಆಗಿನ ಔರಾದಕರ್ ಎಸ್ ಪಿ ಅವರು, ಈಗಿನ ನಮ್ಮಲ್ಲಿ ಬಿಜಾಪುರ ಜಿಲ್ಲೆ ಎಸ್ ಪಿ ಅವರು ಸೇರಿ ನಸ್ಕಿನ ಜಾವ 3 ಗಂಟೆ ಒಳಗೆ ಆಯೇರಿ ಒಳಗೆ, ಸಿಂದಗಿ ತಾಲೂಕಿನ ಆವೇರಿ ಒಳಗೆ ರಾತ್ರಿಯ 3 ಗಂಟೆಗೆ ಸುತ್ತುವರಿದು, ಇಡೀ ಗ್ರಾಮವನ್ನ ಸುತ್ತುವರಿದು ಧ್ವನಿವರ್ಧಕ ಮೂಲಕವಾಗಿ ಯಾರೂ ಹೊರಗಡೆ ಬರಬಾರದು, ಇಂಥವ್ರನ್ನ ಕುಖ್ಯಾತರನ್ನ ನಾವು ಬಂಧಿಸಲಿಕ್ಕೆ ಬಂದೀವಿ, ಯಾರು ಹೊರಗಡೆ ಬರಬಾರ್ದು ಅಂತ ಹೇಳಿ ಧ್ವನಿವರ್ಧಕ ಮೂಲಕವಾಗಿ ಪೊಲೀಸ್ ಇಲಾಖೆಯೊಳಗೆ ನೀಡಿ ಆ ಒಂದು ಆಯೇರಿ ಒಳಗ ಒಂದು ಮನೆಯೊಳಗ ಅಡಿ ಕುಂತಂತ ಕೇಶಪ್ಪ ಥಾವರ್ಖೇಡಾ ಮತ್ತು ಶಿವಾಜಿ ಬೋರಗಿ, ಚಂದಪ್ಪ ಹರ್ಜನನ್ನ ಬಂಧಿಸಬೇಕಾದ್ರ 2 ಜಿಲ್ಲೆಗಳ ಪೊಲೀಸ್ ಇಲಾಖೆಯನ್ನ ಸುತ್ತುವರಿದವ್ರು ಹಿಡಿಬೇಕಂದ್ರ ಇವ್ರು ಎಷ್ಟು ಪ್ರಬಲ ಅಲ್ಲಕ್ಕೆ ಇದಕ್ಕೆ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಆವಾಗ ಗುಂಡಿನ ಸುರಿಮಳೆ ಮಾಡಿ ಸುಮಾರು 2.5 ಗಂಟೆಗಳ ವರೆಗೂ ಅವ್ರ ಮೇಲೆ ಇವ್ರ ಗುಂಡ, ಇವ್ರ ಮುಂದೆ ಅವ್ರ ಗುಂಡ ನಡೆದು ಬೆಳಗಿನ ಜಾವ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹೀಗೆ ಆಪರೇಷನ್ ಅಹೇರಿ ನಂತರ ಕೇಶಪ್ಪ ಥಾವರ್ಖೇಡಾ ಅರೆಸ್ಟ್ ಆಗಿದ್ದ. ಕೇಶಪ್ಪನನ್ನ ಹಿಡಿದು ಪೊಲೀಸರು ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ರೆ ಸಾವಿರಾರು ಮಂದಿ ರೋಡಲ್ಲಿ ನಿಂತ್ಕೊಂಡು ಕೇಶಪ್ಪನ ಗತ್ತು ಗೈರತ್ತನ್ನ ನೋಡ್ತಾ ನಿಂತಿದ್ರು. ನಂತರ ರಾಂಪುರ ಕೇಸು, ಅಫ್ಜಲ್ಪುರದ ಕೇಸಿಗೆ ಸಂಬಂಧಿಸಿದಂತೆ ಕೇಶಪ್ಪನನ್ನ ಕರೆತಂದು ಜೈಲಿಗಟ್ಟಲಾಗಿತ್ತು. ಹೀಗೆ ಜೈಲಿಗೆ ಬಂದಿದ್ದ ಕೇಶಪ್ಪನಿಗೆ ಜೈಲಲ್ಲಿ ಕಂಡಿದ್ಯಾರು ಗೊತ್ತಾ? ಭೀಮಾ ತೀರದಲ್ಲಿ ಖಾಕಿ ಸರ್ಪಗಾವಲು ಹಾಕಿತ್ತು. ಬದುವಿನ ಜಗಳ, ಹತ್ಯಾ ಸರಣಿಗೆ ಮುನ್ನುಡಿ ಬರೆದಿದ್ದನ್ನ ಕಂಡ ಖಾಕಿ ಪಡೆ ಅದಕ್ಕೆಲ್ಲ ಇತಿಶ್ರೀ ಹಾಕೋದಕ್ಕೆ ಪ್ಲಾನ್ ಮಾಡಿತ್ತು. ಒಬ್ಬರಾದ್ಮೇಲೆ ಒಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ರಾಘವೇಂದ್ರ ಔರಾದ್ಕರ್, ಬಿಜಿ ಕೊಟಕ್ನೂರ್, ಹೀಗೆ ಸಾಕಷ್ಟು ಖಡಕ್ ಪೊಲೀಸ್ ಅಧಿಕಾರಿಗಳು ಭೀಮಾ ತೀರಕ್ಕೆ ಎಂಟ್ರಿ ಕೊಟ್ಟಿದ್ರು. ಇವರೆಲ್ಲರ ಎಂಟ್ರಿಯಿಂದ ಭೀಮಾ ತೀರದ ಹಂತಕರ ಎದೆಯಲ್ಲಿ ನಡುಕ ಹುಟ್ಟಿತ್ತು. ಅದರಲ್ಲೂ ಪ್ರತಾಪ್ ರೆಡ್ಡಿಯವರು ಭೀಮಾ ತೀರದ ನೆತ್ತರ ಕಥೆಗಳಿಗೆ ಇತಿಶ್ರೀ ಹಾಡೋದಕ್ಕೆ ಶಪಥ ಮಾಡಿದ್ದರು. ಡಿಸಿ ರಾಜಪ್ಪ ಸೇರಿದಂತೆ ಹಲವು ದಕ್ಷ ಅಧಿಕಾರಿಗಳು ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಶಿಫ್ಟ್ ಆಗಿದ್ದರು. ಹೀಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಖಡಕ್ ಅಧಿಕಾರಿಗಳು ಭೀಮಾ ತೀರಕ್ಕೆ
ಬಂದ ಮೇಲೇನೆ ಪ್ರತೀಕಾರದ ಹತ್ಯಾಕಾಂಡಗಳಿಗೆ ಬ್ರೇಕ್ ಬಿದ್ದಿತ್ತು. ಅದರಲ್ಲೂ ಆಪರೇಷನ್ ಅಹೇರಿ ಕಾರ್ಯಾಚರಣೆಯಲ್ಲಿ ಕೇಶಪ್ಪ ತಾವರ್ಖೇಡ ಬಂಧನವಾಗಿತ್ತು. ಅಲ್ಲಿಗೆ ಭೀಮಾ ತೀರದಲ್ಲಿ ಉಳಿದದ್ದು ಇಬ್ಬರೇ. ಅದರಲ್ಲಿ ಒಬ್ಬ ಶಿವಾಜಿ ಬೋರಗಿ, ಮತ್ತೊಬ್ಬ ಬೋರಗಿ ಕುಟುಂಬದ ನಂಬಿಕಸ್ತ. ಆದ್ರೆ ಆ ನಂಬಿಕಸ್ತನನ್ನು ಪೊಲೀಸರು ಹಿಡಿದು ಅದಾಗಲೇ ವಿಜಯಪುರ ಜೈಲಿಗೆ ತಳ್ಳಿಬಿಟ್ಟಿದ್ರು. ಅದು ಕೇಶಪ್ಪನಿಗೆ ಗೊತ್ತಾಗಿದ್ದೇ ಆತ ಜೈಲಿಗೆ ಹೋದ್ಮೇಲೆ. ಕೇಶಪ್ಪ ತಾವರ್ಖೇಡ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕರ್ತಂದಿದ್ರು ಪೊಲೀಸರು. ಹೀಗೆ ಜೈಲಿಗೆ ಬಂದಿದ್ದ ಕೇಶಪ್ಪನಿಗೆ ಓರ್ವ ವ್ಯಕ್ತಿ ಎದುರಾಗಿದ್ದ. ಆತ ಮತ್ಯಾರೂ ಅಲ್ಲ, ಅಫ್ಜಲ್ಪುರದಲ್ಲಿ 4 ಮಂದಿಯ ಭೀಕರ ಹತ್ಯೆಯಲ್ಲಿ ಜೊತೆಯಾಗಿದ್ದ ಸೊನ್ನದ ನಂಬಿಕಸ್ತ. ಬೋರಗಿ ಕುಟುಂಬದ ಜೊತೆಗೆ ಇರುತ್ತಿದ್ದ ಆ ನಂಬಿಕಸ್ತ ಅದಾಗಲೇ ಜೈಲು ಸೇರಿದ್ದನ್ನ ಕಂಡ ಕೇಶಪ್ಪ, ನೀ ಯಾವಾಗ ಬಂದ್ಯೋ ಅಂತ ತನ್ನದೇ ಧಾಟಿಯಲ್ಲಿ ಆತನನ್ನ ಮಾತನಾಡಿಸುತ್ತಾ ಜೈಲಿನೊಳಗೆ ಕಾಲಿಟ್ಟಿದ್ದ. ಅಲ್ಲಿಗೆ ಹೊರಗೆ ಉಳಿದಿದ್ದು ಒಬ್ಬನೇ, ಆತನೇ ಶಿವಾಜಿ ಬೋರಗಿ. ಕೇಶಪ್ಪನನ್ನ 2 ಜಿಲ್ಲೆಗಳ ಪೊಲೀಸರು ಅರೆಸ್ಟ್ ಮಾಡಿ ವಿಜಯಪುರದ ಜೈಲಿಗಟ್ಟಿದ್ರು. ಸೊನ್ನದ ನಂಬಿಕಸ್ತನು ಜೈಲು ಪಾಲಾಗಿದ್ದ. ಇನ್ನು ಉಳಿದಿರೋದು ತಾನೊಬ್ಬನೇ. ತನ್ನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಆತಂಕ ಶಿವಾಜಿಗೆ ಕಾಡ್ತಿತ್ತು. ಆದ್ರೆ ಯಾವುದಕ್ಕೂ ಹೆದರದ ಶಿವಾಜಿ ಮತ್ತದೇ ಮೊಂಡುತನದಲ್ಲಿದ್ದ. ಮಹಾರಾಷ್ಟ್ರ ಸಮೀಪದ ಗಾಣಗಾಪುರಕ್ಕೆ ಹತ್ತಿರವಿರೋ ಉಮರ್ಗಾದಲ್ಲಿ ಶಿವಾಜಿ ಅದ್ಯಾರೋ ವ್ಯಕ್ತಿಯನ್ನ ಹಿಡಿದು ಬಡಿದಿದ್ದ. ಆಗ ಅಚಾನಕ್ಕಾಗಿ ಅಲ್ಲೇ ಇದ್ದ ಮಹಾರಾಷ್ಟ್ರ ಪೊಲೀಸರ ಕೈಗೆ ತಗಲಾಕೊಂಡಿದ್ದ. ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ್ಲೇ ಗೊತ್ತಾಗಿದ್ದು ನೋಡಿ, ತಾವು ಬಂಧಿಸಿದ್ದು ಭೀಮಾ ತೀರದ ಹತ್ಯಾ ಸರಣಿಯ ನಾಯಕ ಶಿವಾಜಿ ಬೋರಗಿಯನ್ನ ಅಂತ. ಉಮರ್ಗಾ ಬಲ್ಲಿ ಅವ್ರಿಗೆ ಹಿಡಿದ್ರಿ ಡಿಪಾರ್ಟ್ಮೆಂಟ್ ಮಂದಿ. ಉಮರ್ಗಾ ಬಲ್ಲಿ ಹಿಡಿದ್ರು ಅವ್ರಿಗೆ ಅಲ್ಲಿದಲ್ಲೇನು ಗುಲ್ಬರ್ಗಾ ಜೈಲಕ್ಕೆ ಅವ್ರಿಗೆ ತಂದ್ರಿ. ಈಗ ಮುಂದಲೇನು ಥೋಡೆ ದಿವಸ ಅವರು ನಮ್ಮ ಅವ್ವರು ಚೆನ್ನಮ್ಮ ಪಾಟೀಲ ಜೈಲಿಗೆ ಹೋದ್ರಿ ಭೇಟಿ ಅಲ್ಲಕ್ಕೆ. ಯಾಕೆ ಸಿಕ್ಕನು ಕೊಟ್ಟಿಯಪ್ಪ ನೀ ಹ್ಯಾಂಗೆ ಇದು ಮಾಡಿದೆ? ಇಲ್ಲಕ್ಕ ಹ್ಯಾಂಗೆ ಯಾರು ಟಿಪ್ಸ್ ಕೊಟ್ಟರು ನಂಗೆ ಗುರ್ತಾಗಿಲ್ಲ. ಅಲ್ಲಿ ಅವ್ನ ದೋಸ್ತ ಇದ್ರದಾಗ ಅಲ್ಲಿ ಜರ ಜಗಳ ಐತ್ರಿ ಅವರಲ್ಲಿ ಉಮರ್ಗಾದಲ್ಲಿ ಹೋಟೆಲ್ದಾಗ ಜರ ವಾದ ವಿವಾದ ಆಯ್ತತ. ವಾದ ವಿವಾದ ಆಗನ ಅವ್ರಿಗೆ ಡಿಪಾರ್ಟ್ಮೆಂಟ್ ಮಂದಿ ಹಿಡಿದ್ರು. ಕೇಶಪ್ಪ ಅರೆಸ್ಟ್ ಆಗಿದ್ದ, ಶಿವಾಜಿನು ಬಂಧಿತನಾಗಿದ್ದ. ಇವರ ಜೊತೆಗೆ ಇರ್ತಿದ್ದ ಸೊನ್ನದ ನಂಬಿಕಸ್ತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಲ್ಲಿಗೆ ಭೀಮಾ ತೀರದ ಹತ್ಯಾ ಸರಣಿಗೆ ಕಾರಣವಾಗಿದ್ದ ಎಲ್ಲರನ್ನೂ ಬಂಧಿಸಿ ಜೈಲಿಗಟ್ಟಿದ್ರು ಪೊಲೀಸರು. ಇನ್ನು ಎದುರಾಳಿಗಳ ಮನೆಯಲ್ಲಿ ನೆತ್ತರು ಅಂಟಿಸಿಕೊಳ್ಳುವಂತ ಮನಸ್ಥಿತಿಯ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಅಲ್ಲಿಗೆ ಭೀಮಾ ತೀರದಲ್ಲಿ ಶಾಂತಿ ನೆಮ್ಮದಿ ಸ್ಥಾಪನೆಯಾದಂತಾಗಿತ್ತು. ಇನ್ನು ಭೀಮಾ ತೀರದಲ್ಲಿ ನೆತ್ತರು ಹರಿಯೋದಿಲ್ಲ ಅಂತಿದ್ದಾಗಲೇ ಭೀಮಾ ತೀರ ಮತ್ತೆ ಬೆಚ್ಚಿ ಬಿದ್ದಿತ್ತು. ಪೊಲೀಸರು ಅಕ್ಷರಶಃ ದಿಗ್ಭ್ರಾಂತರಾಗಿದ್ದರು. ಅಷ್ಟಕ್ಕೂ ಪೊಲೀಸರನ್ನೇ ದಂಗುಬಡಿಸುವಂತ ಕೃತ್ಯ ಎಸಗಿದ್ದು ಯಾರು ಗೊತ್ತಾ? ಅವರು ಮತ್ಯಾರೂ ಅಲ್ಲ, ಜೈಲು ಸೇರಿದ್ದ ಕೇಶಪ್ಪ ತಾವರ್ಖೇಡ ಶಿವಾಜಿ ಬೋರಗಿಯ ರಣಪಡೇನೆ. ಕೇಶಪ್ಪ ತಾವರಖೇಡ, ಶಿವಾಜಿ ಬೋರಗಿ ಸೊನ್ನದ ನಂಬಿಕಸ್ತ ವ್ಯಕ್ತಿ. ಎಲ್ಲರನ್ನೂ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇವರನ್ನೆಲ್ಲ ಅರೆಸ್ಟ್ ಮಾಡಿದ ಮೇಲೆ ಮತ್ತೇನಾಯ್ತು? ಜೈಲಲ್ಲೇ ಇದ್ದುಕೊಂಡು ಕೇಶಪ್ಪ ತಾವರಖೇಡ, ಶಿವಾಜಿ ಬೋರಗಿ ಸೊನ್ನದ ಆ ನಂಬಿಕಸ್ತ ವ್ಯಕ್ತಿ ಮಾಡಿದ್ದೆಂತ ಪ್ಲಾನ್? ಆ ರಣರೋಚಕ ಸ್ಟೋರಿಯನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.